ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ವಜ್ರ ಗ್ರೂಪ್ ಇಂದ. ಗೆಳೆಯರೇ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾವೇನೇ ಸವಲತ್ತುಗಳು ಪಡ್ಕೋಬೇಕಂದ್ರೆ ಎರಡೇ ದಾರಿ ಇರೋದು, ಒಂದು ನೆಗೋಸಿಯೇಷನ್, ಒಂದು ಹೋರಾಟ. ಇವತ್ತು ನಾವು ಒಂದು ಕಳೆದ 8 ವರ್ಷದಿಂದ ನೋಡ್ತಾ ಇದ್ದೀವಿ, ನಮ್ಮ HIA ನಾಯಕತ್ವ ವಹಿಸರಲ್ಲಿ ಎರಡೂ ಫೇಲ್ಯೂರ್ ಆಗಿದೆ. ಮೊದಲನೇ ಫೇಲ್ಯೂರ್ 2017ರ ವೇತನ ಪರಿಷ್ಕರಣೆ. ಅಲ್ಲಿ ನೆಗೋಷಿಯೇಟ್ ಮಾಡೋ ಜಾಗದಲ್ಲಿ ಹೋರಾಟ ಮಾಡೋದು. ಅದು ಯಾವ ತರ ಹೋರಾಟ ಅಂದ್ರೆ ಅದು ಲೀಗಲ್ ಆಗೂ ಇರಲಿಲ್ಲ, ಫ್ರೂಟ್ಫುಲ್ ರಿಸಲ್ಟ್ಸ್ ಬರಲಿಲ್ಲ. ಎರಡರಲ್ಲೂ ಫೇಲ್ಯೂರ್ ಆದ್ರು. ಎರಡನೇದು, ಈ ಟರ್ಮಲ್ಲಿ ಈ 4 ವರ್ಷದಲ್ಲಿ ಜನಗಳು ಅನ್ಕೊಂಡ್ರು ನಮ್ಗೇನೋ ಫೈನಾನ್ಷಿಯಲ್ ಬೆನಿಫಿಟ್ಸ್ ಇಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಹೊಸ ಮುಖಗಳು ಕೊಡೋಣ, ಅವರು 25 ವರ್ಷ ಆಯ್ತು ಅಂತ ಕೇಳ್ತಿದ್ದಾರೆ ಅಂತ. ಈ 4 ವರ್ಷದಲ್ಲಿ ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಫೈನಾನ್ಷಿಯಲ್ ಬೆನಿಫಿಟ್ಸ್ಗಳು ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ಬಿಟ್ರು. ಸರ್, ಈ 4 ವರ್ಷದಲ್ಲಿ ನಾವು ಪಡೆದಂತ ಸವಲತ್ತುಗಳನ್ನ ಕಿಂತ ಜಾಸ್ತಿ ಕಳ್ಕೊಂಡಿರೋದೇ ಜಾಸ್ತಿ. ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು SLP ಅಂತ ಕೊಟ್ರು, ಸರ್ವಿಸ್ ಲಿಂಕ್ಡ್ ಪೇ ಅಂತ. ಇದೇ ಕಂಪ್ನಿಯಲ್ಲಿ 30 ವರ್ಷ ಸರ್ವಿಸ್ ಮಾಡಿರೋ ಆಫೀಸರ್ಗಳಿಗೆ 150 ರೂಪಾಯಿ ಅಂತ. ಅದೇ 30 ವರ್ಷ ನಾವು ದುಡ್ದಿದ್ದೀವಿ. ಸರ್ವಿಸ್ ಲಿಂಕ್ ಮಾಡಿದ್ರೆ ನಮ್ದು ಸರ್ವಿಸ್ ಅಲ್ವಾ, ನಮ್ ಸರ್ವಿಸ್ಗೆ 50 ರೂಪಾಯಿ ಬೆಲೆ ಕಟ್ಟಿದ್ದಾರೆ. ಇದನ್ನ ಅಚೀವ್ಮೆಂಟ್ ಅಂತ ಹೇಳ್ಕೊಂಡು ಬೇಸಿಕ್ ಮರ್ಚ್ ಮಾಡೋದು ಅಂತ ಹೇಳಿದ್ರು. ಕಳ್ಕೊಂಡ್ವಲ್ಲ 100 ರೂಪಾಯಿ. ಒಂದೇ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. 20 ವರ್ಷ ಸರ್ವಿಸ್ ಮಾಡಿರೋ 100 ರೂಪಾಯಿ ಕಳ್ಕೊಂಡ್ರೆ 2000 ರೂಪಾಯಿ ಒಂದು ಬೇಸಿಕ್. ಇನ್ನ ಕೇವಲ 4 ತಿಂಗಳಲ್ಲಿ ವೇಜ್ ರಿವಿಷನ್ ಡ್ಯೂ ಇದೆ. ಅವತ್ತಿನ 60% ಅಂತ ಒಂದು ಅಪ್ರಾಕ್ಸಿಮೇಟ್ ಇಟ್ಕೊಳ್ಳೋಣ ಅಂದ್ರೆ 3200 ರೂಪಾಯಿ ಆಯ್ತು. ಅದಕ್ಕೊಂದು ಫಿಟ್ಮೆಂಟ್ 10% 15% ಹಾಕೊಂಡ್ರೆ ಅದೊಂದು 400 ರೂಪಾಯಿ. 3700 ರೂಪಾಯಿ ಇನ್ನ ವೇಜ್ ರಿವಿಷನ್ ಎಂಟರ್ ಆಗೋಕ್ಕೂ ಮುಂಚೆನೆ ನಮ್ಮ ಬೇಸಿಕ್ ನಾವು ಆಲ್ರೆಡಿ ಕಳ್ಕೊತಾ ಇದೀವಿ. 3700 ರೂಪಾಯಿ 20 ವರ್ಷದ ಎಕ್ಸ್ಪೀರಿಯನ್ಸ್ ಇರೋರು ಕಳ್ಕೊತಾ ಇದ್ದಾನೆ ಅಂದ್ರೆ 30-35 ವರ್ಷ ಇರೋರು 6000-7000 ವೇಜ್ ರಿವಿಷನ್ ನಾವು ಆಲ್ರೆಡಿ ಮೈನಸ್ ಅಂತ ಸ್ಟಾರ್ಟ್ ಮಾಡಬೇಕಾಗಿದೆ. ಹಾಗಾಗಿ ಗೆಳೆಯರೆ, ನಿಮ್ಗೆಲ್ಲ ಹೇಳ್ತಿದ್ದೀನಿ, ಇವತ್ತಿನ ನಾಯಕತ್ವ, ಇವತ್ತು HIA ಏನ್ ನಾಯಕತ್ವ ಇದೆ, ಇವ್ರು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬರ್ತಿದ್ದಾರೆ. ಇವ್ರಿಗೆ ಹೋರಾಟ ಮನೋಭಾವನೂ ಇಲ್ಲ, ನೆಗೋಸಿಯೇಷನ್ ಕ್ಯಾಪಬಿಲಿಟೀಸು ಇಲ್ಲ. ಇವೆರಡನ್ನು ಸದೃಢವಾಗಿ ಮಾಡಿರೋದು ವಜ್ರ ಗುಂಪು. ನಾವೆಲ್ಲ ಹೆಮ್ಮೆ ಪಡಬೇಕು, ನಾವು ವಜ್ರ ಗುಂಪಲ್ಲಿ ಇದೀವಿ ಅಂತ. ಇವತ್ತು ವಜ್ರ ಗುಂಪಿಂದ ನಾನು 2ನೇ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿದ್ದೀನಿ. ಗೆಳೆಯರೆ, ಎಲ್ಲರೂ ನನ್ನನ್ನ ಹಾಗೂ ನನ್ನ ಗುಂಪಿನ ಪ್ಲಸ್ ಒಬ್ಬ EC ಮೆಂಬರ್ ಟೋಟಲ್ 10 ಓಟ್ನ ವಜ್ರ ಗುಂಪಿಗೆ ಕೊಡಬೇಕು ಅಂತ ಕೇಳ್ಕೊತಾ ನಾನು 2 ಮಾತು ಮುಗಿಸ್ತೀನಿ ಗೆಳೆಯರೆ.